ಬೇಡ ಯಾಕಂದ್ರೆ ತಡ. ಈ ತಡ ಯಾಕಂದ್ರೆ ಟಾಂಗ ಹತ್ತಿ ಬರ್ಬೇಕು ಅಂತ ಹೊರಟಿದ್ದೆ. ನನ್ನ ಹೆಂಡತಿ ಕೈ ಹಿಡಿದು ಒಳಗ್ ದರ ಎಳ್ಕೊಂಡು, ಅಲ್ಲ ಮಾರೈತಿ ಸಭಕ್ ಹೋಗ್ಲಿಕ್ಕೆ ಮೊದ್ಲು ಹೊತ್ತಾಗ್ಯದ, ಯಾಕೆ ಎಳ್ಕೊಂಡ್ ಬಂದಿದಿ ಅಂತ ಕೇಳಿದೆ. ಅಲ್ರಿ ಸಭಾಕ್ ಹೊಂಟೀನಿ ಅಂತೀರಿ, ಕೋಟಿನ ಗುಂಡಿ ಹೆಂಗ್ ಹಾಕೊಂಡಿರ್ ನೋಡ್ರಿ ಅಂದ್ಲು. ಈ ಕೆಳಗಿನ ಗುಂಡಿ ಮ್ಯಾಲ ಹಾಕೊಂಡಿದ್ದೆ, ಮೇಲಿನ ಗುಂಡಿ ಕೆಳಗ್ ಹಾಕೊಂಡಿದ್ದೆ. ಕೆಳಗಿಂದ ಕೆಳಗ ಹಾಕೊಂಡ್ ಮೇಲಿನ ಮೇಲೆ ಹಾಕೊಂಡ್ ಬರ್ಬೇಕಂದ್ರ ತಡ ಆತು. ತಡ ಯಾಕಂದ್ರೆ ಹೊತ್ತಾಗ. ಇನ್ನು ಇವತ್ತಿನ ಸಭಾಕ ನೀವೆಲ್ಲರೂ ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರಿ. ನನ್ನ ಯಾಕೆ ಅಧ್ಯಕ್ಷನನ್ನ? ಯಾಕಂದ್ರೆ ನಾ ಶಾಣೆ ಇದ್ದೇನೆ ಅಂತ ತಿಳ್ಕೊಂಡು ನೀವು ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರಿ. ಇನ್ನು ನಾ ಶಾಣೆ ಇದ್ದೀನಿ ಅಂತ ನೀವು ತಿಳ್ಕೊಬೇಕಾದ್ರೆ ನೀವು ನನಗಿಂತ ಶಾಣೆ ಇದ್ದೀರಿ ಅಂತ ಹೇಳ್ತೇನೆ. ಕೂತಂತ ಪ್ರೇಕ್ಷಕರಿಗೆ ನಮಸ್ಕಾರ ಮಾಡ್ತೇನೆ. ನಮಸ್ಕಾರದ ಮುಂದೆ ನೀವು ಪ್ರೇಕ್ಷಕರಿದ್ದೀರಿ. ಹಿಂದದರ ಬೇಂದ್ರೆ ಇದ್ದ. ಬೇಂದ್ರೆ 4 ಮುಖಗಳು: ಮಾಸ್ತರ್ ಬೇಂದ್ರೆ, ಕವಿ ವಿಮರ್ಶಕ ಬೇಂದ್ರೆ, ಗೃಹಸ್ಥ ಬೇಂದ್ರೆ. ಒಮ್ಮೆ ಹಿಂಗ ಭಾಷಣ ಮಾಡ್ಕೋತ ನಿಂತಿದ್ದೆ. ನೀವೇನ್ ಮಾತು ಕುತ್ಕೊಂಡಿರಲ್ಲ, ಹಂಗ ಕುತ್ಕೊಂಡಿದ್ದೆ. ನಾನೇ ಒಂದ್ ಪ್ರಶ್ನೆ ಕೇಳ್ತೇನೆ, ಉತ್ತರ ಹೇಳ್ರಿ. ಒಬ್ಬ ಕೇಳ್ರಿ ಮಾಸ್ತರ್ ಅಂತ. ಚಂದಪ್ ಸಮೀಪ ಇದ್ದಾನೋ ಏನ್ ಬೆಳಗಾವ್ ಸಮೀಪದನೋ ಅಂತ ಕೇಳ್ತಿಂತ ಹೇಳ್ದ. ಏನ್ರಿ ಮಾಸ್ತರ್, ಸಣ್ಣ ಹುಡುಗರು ಉತ್ತರ ಹೇಳುವಂತ ಪ್ರಶ್ನೆ. ಬೆಳಗಾವ್ ಸಮೀಪದ ಚಂದಪ್ ದೂರ ಇದ್ದಾನ ಅಂದ. ಬರೋಬ್ಬರಿ ನೀ ಹೇಳೋದು ಒಂದೇ. ಅದ ನನ್ನ ಮುಂದಿನ ಪ್ರಶ್ನೆ, ಚಂದಪ್ ದೂರ ಇದ್ರು ಕಾಣಿಸ್ತಾನ, ಬೆಳಗಾವ್ ಸಮೀಪ ಇದ್ರು ಕಾಣಿಸಂಗಿಲ್ಲ, ಇದಕ್ಕೇನಂತೀಪ? ನಾವ್ ಯಾವ್ದು ಒಮ್ಮೆ ಸಮೀಪದ ಅಂತ ತಿಳ್ಕೊತೇವಿ, ಅವು ದೂರ ಅನಿಸ್ತಾವ. ಯಾವ ದೂರ ಅನಿಸ್ತಾವ ಅವು ಸಮೀಪದಾಗಿರ್ತಾವ. ಒಮ್ಮೆ ಏನಾಗಿತ್ತಂದ್ರೆ ನಮ್ ಧಾರವಾಡದ ಪಬ್ಲಿಕ್ ಹೈಸ್ಕೂಲ್ ಒಂದು ಶಿಬಿರ ಏರ್ಪಾಡು ಮಾಡಿದ್ವಿ. ಸಾಹಿತಿಗಳು, ಕವಿಗಳು, ವಿಮರ್ಶಕರು, ನಾಟಕಕಾರರು ಎಲ್ಲರೂ ಬಂದಿದ್ರು. ನನಗೂ ಕರೆದಿದ್ರು, ನಾನು ಹೋಗಿದ್ದೆ. ಮುಂಜಾನೆ ಹೋಗೋ ಮುಂದೆ ಟಿಫಿನ್ ಮಾಡ್ಕೊಂಡು ಹೋಗ್ಲಿಕ್ಕಾಗಿದ್ದಿಲ್ಲ, ಹೊತ್ತಾಗಿತ್ತು ಹಂಗ ಹೋಗಿ 1 ಗಂಟೆ ಕುಟಕ್ ಬಿಟ್ರು. ಬಡ್ಡಿ ಬಹಳ ಹಸಿವಾಗ್ಬಿಟ್ಟಿತ್ತು. ಬಡ ಒಂದೇ ಟೇಬಲ್ ಮುಂದೆ ಕುತ್ಕೊಂಡೆ. ಇನ್ನೇನ್ ತುತ್ ಬಾಯಾಗ ಹಾಕೋಬೇಕು ಅನ್ನೋದಕ್ಕೆ ಎದುರಿಗೆ ಒಬ್ಬ ಹುಡುಗ ಬಂದು ಕುತ್ಕೊಂಡ. ಅಜ್ಜ, ಸಾಹಿತ್ಯ ಅಂದ್ರೆ ಏನು ಅಂದ. ಯಾವ್ರು ಅವನು? ನೀ ಅಂತ. ಇಲ್ಲೇ ವಿಜಯಪುರದವ್ರಿ ಅಂತ. ಎದಕ್ ಕುಂತಿ ಅಂದೆ. ಉಣ್ಣಕ್ ಕುಂತೇನ್ರಿ ಅಂತ. ಉಣ್ಣಕ್ ಕುಂತಾಗ ಏನೇನ್ ಉಣ್ತೀಪ್ಪ ಅಂದೆ. ಅನ್ನ, ಸಾರು, ರೊಟ್ಟಿ, ಚಪಾತಿ, ಪಲ್ಯ ಎಲ್ಲ ಉಣ್ತೇನ್ರಿ ಅಂತ. ಉಣ್ಣ ಮೇಲೆ ಏನಾಕತ್ತ? ಹೊಟ್ಟೆ ತುಂಬತೈತ್ರಿ ಅಂತ. ಹೊಟ್ಟೆ ತುಂಬಿದ ಮೇಲೆ ಏನಾಕತ್ ಹೇಳಂದೆ. ಡರಿಗೆ